ದುಂದುವೆಚ್ಚಕ್ಕೆ ಬ್ರೇಕ್ ಹಾಕಿ ತಮ್ಮ ವಿವಾಹದ ಸಂಭ್ರಮವನ್ನ ಸಮಾಜಮುಖಿ ಕಾರ್ಯದ ಮೂಲಕ ಆಚರಿಸಿ ಮಾದರಿಯಾಗಿದ್ದಾರೆ ಆನೇಕಲ್ನ ಯುವ ಮುಖಂಡ ನವೀನ್ ಗೌಡ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲರಾದ ನವೀನ್ ಗೌಡ ತಮ್ಮ ಮದುವೆ ನಿಮಿತ್ತ ನಗರದ ನಿಸ್ವಾರ್ಥ ಸೇವಕರಾದ ಆನೇಕಲ್ ಪುರಸಭೆಯ ಪೌರ ಕಾರ್ಮಿಕರಿಗೆ ಸೀರೆಗಳನ್ನು ವಿತರಿಸಿ ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆದರು. ಸ್ವಚ್ಛತೆಯ ರೂವಾರಿಗಳ ಸೇವೆಯನ್ನ ಗೌರವಿಸಿ ಅವರ ಹಾರೈಕೆ ಪಡೆದ ನವೀನ್ ಗೌಡ ಅವರ ಈ ಮಾನವೀಯ ನಡೆಗೆ ಪೌರ ಕಾರ್ಮಿಕರು ಹರ್ಷ ವ್ಯಕ್ತಪಡಿಸಿದ್ದು, ಸಾರ್ವಜನಿಕ ವಲಯದಲ್ಲೂ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಸರ್, ಗಡಿ ಭಾಗದಲ್ಲಿ ಯೋಧರು ಏನು ನಮ್ಮನ್ನು ಕಾಯ್ತಾರೆ ಪ್ರತಿನಿತ್ಯ, ಹಾಗೆ ನಮ್ಮ ಪೌರ ಕಾರ್ಮಿಕರು ಕೂಡ ಈ ಸ್ವಚ್ಛತೆನ ಕಾಪಾಡೋದಕ್ಕೆ, ನಮ್ಮ ಆರೋಗ್ಯನ ಕಾಪಾಡೋದಕ್ಕೆ ಅಷ್ಟೇ ಮುಖ್ಯ. ಆ ದೃಷ್ಟಿಯಿಂದ ಇವತ್ತು ನಾನು ಮದುವೆ ಆಗಿದ್ದೀನಿ. ಇವ್ರ ಆಶೀರ್ವಾದ ಪಡಿಬೇಕು ಅನ್ನಿಸ್ತು. ಅದಕ್ಕೆ ಅವ್ರನ್ನೆಲ್ಲ ಕರೆದು ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಕೊಟ್ಟು ಅವ್ರ ಆಶೀರ್ವಾದ ಪಡ್ತಿದ್ದೀನಿ. ಇವತ್ತು ನನಗೆ ಬಹಳ ಸಂತೋಷ ಆಗಿದೆ ಅಂತ ಈ ಮೂಲಕ ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಹೆಸರು ನವೀನ್ ಗೌಡ ಅಂತ, ವಕೀಲ, ನಿಕಟಪೂರ್ವ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ಮದುವೆ ಅಂತಂದರೆ ಆಡಂಬರವಾಗಿ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ಕೊಳ್ತಾರೆ. ಸೊ ಮದುವೆ ಇದು ಮಾಡೋದು ಹಿನ್ನಡೆ ಮಾಡಿ ಗೌರವ ಕರ್ನಾಟಕರಿಗೆ ಒಂದು ಏನೋ ಪಾದ ಪೂಜೆ ಮಾಡಿ ಮಾಡ್ತಿರೋದು ಏನಿಸ್ತದೆ ಸರ್? ಇಲ್ಲ, ಪ್ರತಿಯೊಬ್ಬರು ಕೂಡ ಮದುವೆನ ಅವ್ರದ್ದೇ ಆದಂಥ ರೀತಿ ಆಚರಣೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಆದರೆ ಹೆಚ್ಚಾಗಿ ಖರ್ಚು ಮಾಡಿ ನಾವು ಅದು ಸಾಲಬಾಧೆಗೆ ಸಿಗಾಕೊಳ್ಳೋದಕ್ಕಿಂತ ಈ ರೀತಿ ಯಾರು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇರ್ತಾರೋ ಅವ್ರ ಆಶೀರ್ವಾದ ಪಡ್ಕೊಂಡ್ರೆ ನಾವು ಸುಖವಾಗಿರ್ತೀರ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಾನು ಹೀಗೆ ಮಾಡ್ಕೋಬೇಕು ಅಂತಿದ್ದೆ. ಹಾಗಾಗಿ ಆ ಕನಸನ್ನ ನಾನು ನನಸು ಮಾಡ್ಕೊಂಡಿದ್ದೀನಿ.